ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ವೆರಿ ಹೇಗಿದ್ದೀರಾ? ಒಬ್ಬರು ಚೆನ್ನಾಗಿದ್ದೀರಾ? ಕೂಡ ಚೆನ್ನಾಗಿದೆ. ಇವತ್ತು ನಾವು ಸಂಕ್ರಾಂತಿ ಹಬ್ಬಕ್ಕೆ ಸುಮ್ಮನೆ ಏನು ಕರೆಕ್ಟಾಗಿ ಬನ್ನಿ ಹೋಗೋಣ ತರೋದಕ್ಕೆ. ಎಲ್ಲರಿಗೂ ಮಕರ ಸಂಕ್ರಾಂತಿ ಹಬ್ಬದ ಆರ್ಥಿಕ ಶುಭಾಶಯಗಳು. ನಾನು ಫಸ್ಟ್ ಸ್ಟಾರ್ಟ್ ಮಾಡಿದ್ದು ಶಾಪಿಂಗಿಂದ, ಅಂದರೆ ಕಡಲೆಕಾಯಿ, ಅವರೆಕಾಯಿ, ಕಬ್ಬು ಇದೆಲ್ಲ ತೊಗೊಂಡೋಗೋದಕ್ಕೆ ಅಂತ. ಸೊ ಈ ಹಬ್ಬ ಬಂದುಬಿಟ್ಟು ಏನು ತಿಳ್ಕೊಂಡಿದ್ದೀನಿ, ಈ ಹಬ್ಬದ ಬಗ್ಗೆ ಸ್ವಲ್ಪನಾದರೂ ತಿಳ್ಕೊಂಡು ಹಬ್ಬ ಮಾಡಿದ್ರೆ ಅದಕ್ಕೆ ಸಾರ್ಥಕತೆ ಅಂತ ಹೇಳ್ಬೋದು. ಹಿಂದೂಗಳ ಪವಿತ್ರವಾದ ಹಬ್ಬ ಅಂತ ಹೇಳ್ಬೋದು ಮಕರ ಸಂಕ್ರಾಂತಿನ. ಸೂರ್ಯನು ತನ್ನ ಪಥವನ್ನು ಬದಲಾಯಿಸುವ ದಿನ ಇದು. ಸೊ ಈ ದಿನನ ದೇಶದಾದ್ಯಂತ ಆಚರಿಸ್ತಾರೆ. ಒಬ್ಬೊಬ್ಬರು ಸುಗ್ಗಿ ಅಂತ, ಓಣಮ್ ಅಂತ ಈ ಥರ ಎಲ್ಲ ಆಚರಿಸ್ತಾರೆ. ಈ ಟೈಮಲ್ಲೇ ಅಲ್ವಾ ಊರ ಕಡೆ ಎಲ್ಲ ಪೈರು ಕುಯ್ಯೋದು ಅಂತ ಎಲ್ಲ ಮಾಡ್ತಾರೆ, ಕಣ ಎಲ್ಲ ಮಾಡ್ತಾರೆ. ನಾವು ಕಣದಲ್ಲಿ ಆಟ ಆಡಿದ್ದು ನಂಗೆ ಸಖತ್ ನೆನಪಿದೆ. ನಮ್ಮೂರಲ್ಲೆಲ್ಲ ಕಣ ಮಾಡಿಕೊಂಡು ಭತ್ತದ್ದೆಲ್ಲ ಮಾಡಿ ಆಟ ಆಡಿದ್ದು ಅದೆಲ್ಲ ನೆನಪಿದೆ ನನಗೆ. ಇನ್ನೂ ಆ ಮೆಮೊರೀಸ್ ಸಖತ್ ಅಂತ ಹೇಳ್ಬೋದು. ಅದಾದಮೇಲೆ ನೆಕ್ಸ್ಟ್ ಹೇಳ್ತಾ ಹೋಗ್ತೀನಿ. ಆಮೇಲೆ ಮನೆಗೆ ಬಂದು ಎಲ್ಲ ತೊಗೊಂಡು ಕಡಲೆಕಾಯಿ ಇದನ್ನೆಲ್ಲ ತೊಳೆದಿಟ್ಟು ಗೆಣಸು ಎಲ್ಲ ಪೂಜೆದು ಎಲ್ಲ ನೀಟಾಗಿ ಅವತ್ತಿನ ಹಿಂದಿನ ರಾತ್ರಿನೇ ಕ್ಲೀನ್ ಮಾಡ್ಕೊಂಡ್ಬಿಟ್ಟೆ, ಹಬ್ಬದ ಹಿಂದಿನ ದಿನವೇ. ಯಾಕೆಂದರೆ ಹಬ್ಬದ ದಿನ ಇನ್ನೂ ಮಾಡೋಕ್ಕಾಗಲ್ಲ, ಅದೆಲ್ಲ ಫುಲ್ ರೆಡಿ ಇರಬೇಕು. ಪಾತ್ರೆ ಉಜ್ಜೋದ್ರೊಳಗೆ ಕೈ ನೋವು ಬಂದುಬಿಟ್ಟಿತ್ತು, ಅಂದರೆ ಪೂಜೆ ಪಾತ್ರೆನ. ಸೊ ಹಾಗಾಗಿ ಬೇಗ ತಾಚಿ ಮಾಡಿಬಿಟ್ಟು ಬೆಳಗ್ಗೆ ಎದ್ವು. ನಾವು ಎದ್ದೇಳೋದ್ರೊಳಗೆ ಆಲ್ಮೋಸ್ಟ್ ಶಿಲ್ಪ ಬಂದು ರಂಗೋಲಿ ಹಾಕ್ತಾಯಿದ್ರು. 6:30 ಅಂತ ಅನಿಸುತ್ತೆ. ನಾನು ಹಾಕಬೇಕಿತ್ತು ಅಂತ ಅಂದ್ಕೊಂಡಿದ್ದೆ, ಅಷ್ಟರೊಳಗೆ ಅವ್ರು ಹಾಕ್ತಾಯಿದ್ರು. ಸೊ ಮತ್ತೆ ಅದನ್ನು ಹಾಕೋದು ಸರಿ ಇಲ್ಲ, ನೀರು ಹಾಕೋದು ಅಂತ, ಅದನ್ನೇ ಬೇರೆ ಥರ ಏನಾದರೂ ಮಾಡೋಣ ಅಂತ ಹೋಗಿ ಅದರ ಮೇಲೆ ಹೂವು ಎಲ್ಲ ಇಟ್ಬಿಟ್ಟು ಆಮೇಲೆ ಮತ್ತೆ ಕಬ್ಬನ್ನ ಹಾಕಿದೆ ಸ್ವಲ್ಪ. ನಾನು ಇಲ್ಲಿ ನೋಡಿ ಅವನು ಹೆಂಗೆ ನಿಂತಿದ್ದಾನೆ ಅಂತ, ಆಚೆ ಯಾವಾಗ ಬರೋಣ ಅಂತ ಕಾಯ್ತಾ ಇದ್ದಾನೆ. ಅವನು ಸ್ವಲ್ಪ ಜಾಗ ಮಾಡಿಕೊಟ್ರೆ ಸಾಕು ಆಚೆ ಬಂದುಬಿಡ್ತಾನೆ. ಆಮೇಲೆ ಒಳಗೋಗಿ ಸ್ವಲ್ಪ ಹೂವು ತೊಗೊಂಡ್ಬಂದ್ಬಿಟ್ಟು ನಾನು ಹೋಗಿ ಹೂವಿಗೆ ಸ್ವಲ್ಪ ಡೆಕೋರೇಷನ್ ಮಾಡಿದೆ. ಹಂಗೇನು ರಂಗೋಲಿಗೆ ಹೂವನ್ನೆಲ್ಲ ಇಟ್ಬಿಟ್ಟು ಕಬ್ಬನ್ನ ಬರೆದೆ. ಸೊ ಕಬ್ಬು ಬರೆದ್ಮೇಲೆ ಒಂಥರ ಕಂಪ್ಲೀಟ್ ಅನ್ನಿಸ್ತು. ಆ ರಂಗೋಲಿಗೆ ಒಂದು ಕಳೆ ಬಂತು. ಈ ದಿನ ಎಲ್ಲ ಬೀದಿಲೂ ಈ ಥರ ರಂಗೋಲಿಗಳನ್ನ ಹಾಕ್ತಾರೆ. ಕಬ್ಬು, ಎಳ್ಳು, ಬೆಲ್ಲ, ಗೆಣಸು, ಅವರೆಕಾಯಿ, ಕಡಲೆಕಾಯಿ ಫೇಮಸ್ಸು, ಅದರಲ್ಲೂ ನನಗೂ ಫೇವ್ರೇಟು. ಸೊ ಹಂಗಾಗಿ ಪ್ರತಿ ಬೀದಿಲೂ ಈ ಥರ ರಂಗೋಲಿಗಳನ್ನ ಹಾಕಿದ್ರು. ಅದು ಕಬ್ಬು ಮತ್ತು ಮಡಿಕೆಯಲ್ಲಿ ಇದು ಏನು ಬೆಣ್ಣೆ ಬರೋ ಥರ ಆ ಥರ ಎಲ್ಲ ಹಾಕಿದರು. ನಾನು ಬೇರೆ ಕಡೆ ರೋಡಲ್ಲೆಲ್ಲ ಹೋಗ್ಬೇಕಾದ್ರೆ ನೋಡಿದೆ, ತುಂಬ ಚೆನ್ನಾಗಿ ರಂಗೋಲಿನ ಹಾಕ್ತಾರೆ ಈ ಟೈಮಲ್ಲಿ. ಆಮೇಲೆ ಗಾಳಿಪಟ ತುಂಬ ಜನ ಹಾರಿಸ್ತಾಯಿದ್ರು. ನಾವು ಹಾರಿಸ್ಬೇಕಿತ್ತು, ಮರ್ತೋಯ್ತು. ಆಮೇಲೆ ಇನ್ನೂ ಒಂದು ಮರೆತುಬಿಟ್ಟೆ. ನನ್ನ ಮಗನಿಗೆ ಸಂಜೆವರೆಗೂ ನೆನ್ಪಿಟ್ಕೊಂಡಿದ್ದೆ ನಾನು ಮಾಡಬೇಕು ಅಂತ. ಅದನ್ನ ಸಂಜೆ ಆಗ್ತಾ ಮರ್ತೇ ಹೋಯ್ತು. ಎಲ್ಲರ ಮನೆಗೂ ಹೋಗಿ ಬರೋ ಇದರಲ್ಲಿ ಲಾಸ್ಟ್ 10 ಗಂಟೆಗೆ ನೆನಪಾಯಿತು. ಅಷ್ಟರೊಳಗೆ ಫ್ಲೈಟ್. ಸೊ ಹಂಗಾಗಿ ಅದನ್ನು ಮಾಡೋಕ್ಕಾಗಲಿಲ್ಲ. ಆಮೇಲೆ ಸಮಾಧಾನ ಮಾಡ್ಕೊಂಡು ನಾನೇ ಸುಮ್ಮನೆ ಅದೇ ನೆಕ್ಸ್ಟ್ ಇಯರ್ ಮರಿದಲ್ಲೇ ಮಾಡೋಣ ಅಂತ. ಹೇಗೆ ಅನ್ನಿಸ್ತಿದೆ ನಮ್ಮ ರಂಗೋಲಿ? ಮನೆಗೆ ರಂಗೋಲಿ ಇದ್ರೇ ಅಲ್ವಾ ಒಂದು ಲಕ್ಷಣ. ಸೊ ಎಲ್ಲ ತೊಳೆದು ಕ್ಲೀನ್ ಆದಮೇಲೆ ನಮ್ಮ ಮನೆ ಹತ್ರ ಈ ಥರ ಕಾಣಿಸ್ತಾ ಇತ್ತು. ಹೂವು ಕೂಡ ನಮ್ಮ ಮನೇಲಿ ಚೀಟಿ ಹೂವು ಅಂತ ಹೇಳ್ತೀವಿ ನಾವು, ಪೇಪರ್ ಹೂವು ಅಂತಲೇ ಹೇಳ್ತಾರೆ ಅದನ್ನ. ಎಷ್ಟು ಚೆನ್ನಾಗಿ ಬಿಟ್ಟಿತ್ತು ಅಂದರೆ ಒಂದು ಎಲೆ ಎಲ್ಲ ಬರೀ ಹೂವನೇ ಇತ್ತು. ಈ ಸಂಜೆ ಫುಲ್ ಖುಷಿಯಾಗ್ಬಿಟ್ಟೆ ಆ ಹೂವು ನೋಡಿಬಿಟ್ಟು. ಆಮೇಲೆ ಅಮ್ಮ ಸ್ವಲ್ಪ ಪೂಜೆಗೆಲ್ಲ ರೆಡಿ ಮಾಡ್ಕೊತಿದ್ರು, ಯಾಕೆಂದರೆ ಅವರು ಬೇಗ ರೆಡಿ ಮಾಡ್ತಾರೆ. ಹಾಗಾಗಿ ಬೇಗ ಅವರು ರೆಡಿ ಮಾಡ್ತಾಯಿದ್ರು ಪೂಜೆಗೆ. ನಾನು ಮನೆ ಕೆಲಸಕ್ಕೆ ಹೆಲ್ಪ್ ಮಾಡ್ತಾಯಿದ್ದೆ ಹಾಗೆ. ಆಮೇಲೆ ಶಿಲ್ಪನೂ ಬಂದು ಒಳಗಡೆ ಅವ್ರ ಕೆಲಸ ಅವ್ರು ಮಾಡ್ಕೊತಾಯಿದ್ರು. ಅಷ್ಟರೊಳಗೆ ಅಮ್ಮ ಹೂವು ಎಲ್ಲ ಮಾಡಿಸಿ ರೆಡಿ ಮಾಡಿದರು ಪೂಜೆಗೆ. ನಾನು ಬೇಗ ಹೋಗಿ ಸ್ನಾನ ಮಾಡ್ಕೊಂಬಿಟ್ಟು ಬಂದು ನಾನು ಸ್ವಲ್ಪ ಪೂಜೆಗೆ ಹೆಲ್ಪ್ ಮಾಡಿದೆ. ನನಗೆ ಸಂಕ್ರಾಂತಿ ಅಂತ ನೆನಪಾದ ತಕ್ಷಣ ನಮ್ಮೂರಲ್ಲಿ ಎಳ್ಳು ಬೆಲ್ಲ ಇಟ್ಕೊಂಡು ಬೇರೆಯವ್ರಿಗೆಲ್ಲ ಕೊಟ್ಟು ಕಾಲಿಗೆ ಬಿದ್ದು ನಮಸ್ಕಾರ ಮಾಡಿಕೊಂಡು, ಆಮೇಲೆ ಅದೇ ಟೈಮಲ್ಲಿ ಕಣಕ್ಕೆಲ್ಲ ಹೋಗೋರು. ಅಲ್ಲಿ ಒಂದು ಸ್ವಲ್ಪ ಸಾರಿಸ್ಬಿಟ್ಟು ಅಲ್ಲಿ ಕಣದಲ್ಲಿ ಪೂಜೆ ಮಾಡೋದು, ಅದೆಲ್ಲ ಚೆನ್ನಾಗಿತ್ತು ಒಂಥರ. ಬೇರೆ ಕಡೆ ಎಲ್ಲ ಹಸುಗಳನ್ನ ಹಾರಿಸ್ತಾರೆ ಬೆಂಕಿಯಲ್ಲಿ. ಸೊ ಆ ಥರನೂ ಇರುತ್ತೆ. ಏನೇನೋ ಒಂದೊಂದು ಕಡೆ ಒಂದೊಂದು ಥರ ಆಚರಣೆ ಇರುತ್ತೆ. ಪೊಂಗಲ್ಲು ಅದಂತೂ ಫೇಮಸ್ ಅಂತ ಹೇಳ್ಬೋದು. ಪೊಂಗಲ್ ಮತ್ತು ಖಾರ ಪೊಂಗಲ್ ಮತ್ತು ಸಿಹಿ ಪೊಂಗಲ್. ಸೊ ಅಷ್ಟು ಮಾಡಿದ್ವು ನಮ್ಮ ಮನೇಲಿ. ಪಾತ್ರೆಗಳು ಕಾಣಿಸ್ತಿದೆಯಲ್ಲ, ಆಲ್ರೆಡಿ ಅಮ್ಮ ಎಲ್ಲ ರೆಡಿ ಮಾಡಿಬಿಟ್ಟಿದ್ರು. ಪೊಂಗಲ್ಲು, ಖಾರ ಪೊಂಗಲ್ಲು ಮತ್ತು ಸಿಹಿ ಪೊಂಗಲ್ಲು, ಕಡಲೆಕಾಯಿ, ಅವರೆಕಾಯಿ, ಗೆಣಸು ಮತ್ತು ಕಡುಬು ಮಾಡಿದರು.
ನನಗೆ ಇನ್ನೊಂದು ಆಸೆ ಇದೆ, ಏನು ಗೊತ್ತಾ, ಪೊಂಗಲ್ನ ಆಚೆ ಮಾಡ್ತಾರಲ್ವ, ಸೊ ಅಲ್ಲಿ ಒಲೆನೆಲ್ಲ ಹಾಕ್ಕೊಂಡು ಕಬ್ಬನ್ನ ಉದ್ದಾಗಿಟ್ಕೊಂಡು ಆ ಥರ ಎಲ್ಲ ಮಾಡಬೇಕು, ಸೆಲೆಬ್ರೇಟ್ ಮಾಡಬೇಕು ಅಂತ ನಂಗೆ ತುಂಬ ಆಸೆ. ರಂಗೋಲಿ ಎಲ್ಲ ಬಿಟ್ಬಿಟ್ಟು ನೆಕ್ಸ್ಟ್ ಇಯರ್ ಏನಾದ್ರು ಇನ್ ಕೇಸ್ ನಾನು ಸಂಕ್ರಾಂತಿಯಲ್ಲಿ ಊರಲ್ಲಿದ್ದರೆ ನಾನು ಗ್ಯಾರಂಟಿ ನಮ್ಮ ತೋಟದ ಹತ್ರ ಹೋಗಿ ನಾನು ಈ ಥರ ಮಾಡೇ ಮಾಡ್ತೀನಿ. ಇದು ಒಂಥರ ಚೆನ್ನಾಗಿರುತ್ತೆ. ನನಗೆ ಔಟ್ಸೈಡ್ ಅಡುಗೆ ಮಾಡೋದು ಅಥವಾ ಏನಾದರೂ ಕುಕ್ ಮಾಡ್ಕೊಂಡು ತಿನ್ನೋದಂದರೆ ಸಖತ್ ಇಷ್ಟ. ಸೊ ಹಾಗಾಗಿ ನಂದು ಪೂಜೆ ಎಲ್ಲ ಮುಗೀತು. ದೇವರು ನಮ್ಮನೆ ದೇವರು ಈ ಥರ ಕಾಣಿಸ್ತಿದೆ ನೋಡೋಕ್ಕೆ. ಪೂಜೆ ಎಲ್ಲ ಆದಮೇಲೆ ಏನೋ ಒಂಥರ ನೆಮ್ಮದಿ. ಪೂಜೆ ಎಲ್ಲ ಮುಗಿದ್ಮೇಲೆ ಊಟ ಮಾಡಿಕೊಂಡು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಆಮೇಲೆ ಸಂಜೆ ಆಯಿತು. ಇನ್ನೇನು ಎಲ್ಲರ ಮನೆಗೂ ಹೋಗಬೇಕು ಎಳ್ಳು ಬೀರು ಬೀರೋದಕ್ಕೆ. ಸೊ ಹಂಗೆ ನನ್ನ ಮಗನೂ ಕರ್ಕೊಂಡು ಹೋಗಿದ್ದೆ. ಬನ್ನಿ ಎಲ್ಲರ ಮನೆಗೆ ಹೋಗಿ ಎಳ್ಳು ಬೀರು ಬರೋಣ. ಒಬ್ಬರು ಮನೆ ಆಯಿತು, ಇವಾಗ ಇಲ್ಲಿ ಇನ್ನೊಬ್ಬರು ಮನೆ ಇದೆ, ಅದನ್ನು ಮುಗಿಸ್ಕೊಂಡು ಇನ್ನೂ 4 ಮನೆ ಇದೆ, ಅದು ಚೆನ್ನಾಗಿ ರೆಡಿ ಆಗಿಬಿಟ್ಟು ಹೋಗೋದೇ ಒಂಥರ ಖುಷಿ ಅಲ್ವಾ. ಸೊ ಹಾಗಾಗಿ ನಾನು ನನ್ನ ಪಾಪು ರೆಡಿ ಆಗಿಬಿಟ್ಟು ಹೋದು. ಹುಡುಗಿ ಆಗಬೇಕಾಗಿತ್ತು, ಅವಾಗ ಅವನಿಗೂ ರೆಡಿ ಮಾಡ್ಕೊಂಡು ಕರ್ಕೊಂಡು ಹೋಗೋದಕ್ಕೆ ಚೆನ್ನಾಗಿರ್ತಾಯಿತ್ತು. ಒಂದೊಂದು ಸರಿ ಅನಿಸುತ್ತೆ ಹೆಣ್ಮಕ್ಳು ಎಷ್ಟು ಮುದ್ದು ಅಲ್ವಾ ಅಂತ. ನಮ್ಮನೆ ಎದುರುಗಡೆ ಮನೇಲಿ ಒಬ್ಬರು ಪಾಪುನ ವರ್ಷ ಕರ್ಕೊಂಬರ್ತಾರೆ. ಅವ್ರ ಮಗಳನ್ನ ಎಷ್ಟು ಕ್ಯೂಟಾಗಿ ಮುದ್ದಾಗಿ ರೆಡಿ ಮಾಡಿರ್ತಾರೆ ಗೊತ್ತಾ. ಅವಾಗೊಂಥರ ನನಗೂ ಹೆಣ್ಮಕ್ಳು ಇದ್ದಿದ್ರೆ ಚೆನ್ನಾಗಿರೋದಲ್ವಾ ಅಂತ ಅನ್ನಿಸ್ತಾ ಇರುತ್ತೆ ರೆಡಿ ಮಾಡೋದಕ್ಕೆಲ್ಲ. ಎಷ್ಟು ಡಿಫ್ರೆಂಟ್ ಬಟ್ಟೆಗಳನ್ನೆಲ್ಲ ಹಾಕ್ಬೋದು ಅವ್ರಿಗೆ. ಗಂಡು ಮಕ್ಳಿಗೆ ಒಂದು ಪ್ಯಾಂಟ್ ಹಾಕ್ಕೊಂಡು ಬಿಟ್ಟು ಬರೋದು. ನನ್ನ ಮಗ ಅಂತೂ ಫುಲ್ ಎಕ್ಸೈಟ್ ಆಗಿರ್ತಾನೆ ಇದಕ್ಕೆ. ಮತ್ತು ಲಕ್ಷ್ಮೀ ಹಬ್ಬದಲ್ಲೂ ಹೋಗ್ತಾ ಇರ್ತೀವಿ ಮನೆಗೆ, ಅವನೂ ಕರ್ಕೊಂಡು ಹೋಗ್ತೀನಿ. ಆ ಟೈಮಲ್ಲೂ ನಾನು ಅಮ್ಮ ಕುಂಕುಮ ಇಟ್ಕೊತೀನಿ, ನಾನು ಕೊಡ್ತೀನಿ ಅಮ್ಮ ಅಂತೆಲ್ಲ ಹೇಳ್ತಾ ಇರ್ತಾನೆ. ಒಂಥರ ಅವನು ಕರ್ಕೊಂಡು ಹೋಗೋದಕ್ಕೆ ಖುಷಿ ನನಗೆ. ದೂರ ಎಲ್ಲೂ ಹೋಗಲ್ಲ ಅಲ್ವಾ, ಅಲ್ಲೇ ಅಕ್ಕಪಕ್ಕ ಕೊಡೋದಲ್ವ. ಸೊ ಹಾಗಾಗಿ ಇವತ್ತಿನ ದಿನ ಅಂತೂ ತುಂಬ ಸ್ಮೂತಾಗಿ ಹೋಯಿತು. ಹಬ್ಬದ ದಿನ ಒಂಥರ ಕಾಮ್ ಆಗಿತ್ತು, ಏನೂ ಗಲಾಟೆ ಮಾಡ್ಕೊಳ್ಲಿಲ್ಲ, ಜಾಸ್ತಿ ಗಜಿಬಿಜಿ ಮಾಡ್ಕೊಳ್ಲಿಲ್ಲ, ಎಲ್ಲ ಕಾಮ್ ಆಗಿತ್ತು ನನ್ನ ದಿನ ಹೇಳ್ಬೇಕಂದ್ರೆ. ಇಲ್ಲಿ ನಮ್ಮನೆ ಬಿಲ್ಡಿಂಗಲ್ಲೂ ಅಷ್ಟೇ ಎಲ್ಲರ ಮನೆಗೂ ಹೋಗ್ತೀನಿ ನಾನು. ಗೌರಿ ಹಬ್ಬಕ್ಕಾಗಿರ್ಬೋದು, ಲಕ್ಷ್ಮೀ ಪೂಜೆಗಾಗಿರ್ಬೋದು ಮತ್ತು ಸಂಕ್ರಾಂತಿ ಹಬ್ಬಕ್ಕೆ, ಇಷ್ಟಕ್ಕೂ ಹೋಗ್ತೀನಿ ನಾನು ಎಲ್ಲರ ಮನೆಗೂ ತೊಗೊಂಡು. ಒಬ್ರು ಮನೆಗೆ ಹೋಗ್ಲಿಲ್ಲ ಅಂದ್ರೂ ಏನೋ ಒಂಥರ ಕಳ್ಕೊಂಡಂಗೆ ಆಗ್ತಾ ಇದೆ. ಹಿಂಗೆ ರೆಡಿ ಮಾಡಿಸ್ಕೊಂಡು ಕರ್ಕೊಬರೋದಾ? ಉದ್ದ ಬೇಕು ಅವಳು. ಬಾರ, ನೀನು ಯಾಕಲ್ಲಿ ನಿಂತಿದ್ಯಾ? ಬಾ, ಅಮ್ಮನೇ ಕಾಣಿಸ್ತಿಲ್ಲ ಕಣೋ. ಈಗ ನಮ್ಮನೆ ಬಿಲ್ಡಿಂಗಲ್ಲಿರೋ ಮನೆಗಳಿಗೆ ಹೋಗ್ತಾ ಇದ್ದೀನಿ. ಹಿಂಗೆ ಈ ಸರಿ ಕೈಯಲ್ಲಿ ಇಟ್ಕೊಂಡು ಹೋಗ್ತಾ ಇದ್ದೀನಿ. ಬ್ಯಾಗ್ ತೊಗೊಂಡು ಹೋಗ್ತಾ ಇದ್ದೆ, ಈಗ ಬ್ಯಾಗ್ ಬೇಡ, ಹಾಗೆ ತೊಗೊಂಡು ಹೋಗೋಣ ಅಂತ ಹೋಗ್ತಾ ಇದ್ದೀನಿ. ನಡಿಯಪ್ಪ, ನಾನು ಮತ್ತೆ ನನ್ನ ಮಗ ಹೋಗ್ತಾ ಇದ್ದೀನಿ. ಹಾಗೆ 2025 ನಾನು ಯಾರಿಗೂ ಒಳ್ಳೇದು ಮಾಡೋಕ್ಕಾಗಿಲ್ಲ ಅಂದ್ರೂ, ಗೊತ್ತಿಲ್ಲದೆ ನಾನು ಯಾರಿಗೂ ಕೆಟ್ಟದಂತೂ ಮಾಡಿಲ್ಲ. ಸೊ ಹಾಗಾಗಿ ಐ ಆಮ್ ಹ್ಯಾಪಿ, ಯಾರಿಗೂ ಕೆಟ್ಟದ್ದು ಮಾಡಿಲ್ಲ ಅಂತ. ಇನ್ನೇನು ಹೇಳಬೇಕು ಅಂದರೆ, ಯಾರಾದರೂ ನಿಮ್ಮ ಕೆಲಸಗಳಿಗೆ ತುಣಿತಾ ಇದ್ದಾರೆ ಅಥವಾ ನಿಮ್ಮ ಕೆಲಸಗಳನ್ನ ಅಪ್ರಿಷಿಯೇಟ್ ಮಾಡ್ತಾ ಇಲ್ಲ, ಏನೋ ಒಂಥರ ಮಾಡ್ತಿದ್ದಾರೆ ಅಂದರೆ ಅವ್ರನ್ನ ನಿಮ್ಮ ಲೈಫಿಂದ ಕಟ್ಔಟ್ ಮಾಡಿ ದೂರ ಹಾಕ್ಬಿಡಿ, ಅದು ಒಳ್ಳೇದಂತ ಹೇಳ್ತೀನಿ. ಎಲ್ಲರ ಮನೆಗೂ ಹೋಗಿ ಕೊಟ್ಟು ಇವಾಗ ಮನೆಗೆ ಬಂದಿದ್ದೀನಿ. ಬಂದು ಈಗ 1-2 ವಿಡಿಯೋ ಮಾಡೋದಿದೆ, ಮಾಡಿಬಿಟ್ಟು ಅಡುಗೆಗೆ ಏನು ಮಾಡೋದು ನೋಡಿಕೊಂಡು ಅಡುಗೆ ಮಾಡ್ಕೊಳ್ಳೋಣ. ಓಕೆನಾ? ಹೇಗೆ ಕಾಣಿಸ್ತಿದೆ ಸ್ಯಾರಿ ನಂದು? ಎಲ್ಲರಿಗೂ ಮಕರ ಸಂಕ್ರಾಂತಿ ಹಬ್ಬದ ಆರ್ಥಿಕ ಶುಭಾಶಯಗಳು. ಎಳ್ಳು ಬೆಲ್ಲ ತಿಂದು ಒಳ್ಳೆ ಮಾತಾಡಿ ಎಲ್ಲರೂ ಮನೇಲಿ ಖುಷಿ ಹೇಗಿದೆ ಹಾಗೆ ಇರಲಿ. ಸ್ವಲ್ಪ ಬಾಕ್ಸ್ಗಳು ಖಾಲಿಯಾಗಿದೆ, ಬಾಕ್ಸ್ಗಳು ತರಬೇಕು. ಸೊ ಅದಕ್ಕೆ ತರಕ್ಕೆ ಅಂತ ಹೋಗ್ತಾ ಇದ್ದೀನಿ. ಅಮ್ಮ ಇನ್ನು ಪಾರ್ಕಿಗೆಲ್ಲ ಹೋಗ್ತಾರೆ ಅಲ್ವಾ, ಫ್ರೆಂಡ್ಸ್ಗಳಿಗೆಲ್ಲ ಕೊಡಬೇಕು. ಸೊ ಹಂಗಾಗಿ ಎಲ್ಲರ ಮನೆಗೂ ಹೋಗಿ ಬಂದಿದ್ದಾಯಿತು. ಇವಾಗ ಬಂದೆ, ಊಟಕ್ಕೆ ರೊಟ್ಟಿ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ಹಾಗಾಗಿ ರೆಡಿ ಮಾಡ್ಕೊಬೇಕು. ಹೋಗ್ತೀನಿ ಇವಾಗ. ಡ್ರೆಸ್ ಎಲ್ಲ ಚೇಂಜ್ ಮಾಡಿಕೊಂಡು ಹಂಗೆ ಸ್ವಲ್ಪ ವೆಜಿಟೇಬಲ್ಸ್ನ ಕುಕ್ ಮಾಡ್ಕೊಬೇಕು. ಏರ್ ಫ್ರೈಯರ್ಗೆ ಇಟ್ಬಿಟ್ಟು ಬೇಗ ಮಾಡ್ಕೊಂಬಿಡ್ತೀನಿ. ಆಮೇಲೆ ಇವತ್ತಿನ ದಿನ ಚೆನ್ನಾಗಾಯಿತು, ಹಬ್ಬನೂ ಕೂಡ ಚೆನ್ನಾಗಾಯಿತು. ನೀವೆಲ್ಲ ಹೇಗೆ ಸೆಲೆಬ್ರೇಟ್ ಮಾಡಿದ್ರಿ ಹಬ್ಬನ ಅಂತ ಹೇಳಿ. ನಾನೇನು ಮಾಡ್ತಾಯಿದ್ದೀನಿ, ಬೆಳಗ್ಗೆಯಿಂದನೂ ಪೊಂಗಲ್ ಅದು ಇದು ತಿಂದು ಬೇಜಾರಾಗಿದೆ ಅಲ್ವಾ. ಸೊ ಅದಕ್ಕೆ ಒಂಥರ ಸ್ಪೈಸಿಯಾಗಿ ತುಂಬ ಚೆನ್ನಾಗಿರೋ ರಾಗಿ ರೊಟ್ಟಿ ಮಾಡ್ಕೊಳ್ಳೋಣ ಮಸಾಲ ಎಲ್ಲ ಹಾಕಿ ಅಂತ. ರಾಗಿ ಹಿಟ್ಟು, ಅಕ್ಕಿ ಹಿಟ್ಟು, ಗೋಧಿ ಹಿಟ್ಟು, ಸ್ವಲ್ಪ ಉಪ್ಪು ಹಾಕ್ಕೊಂಡು, ಕಾಯಿ ತುರಿ, ಮೊಸರು, ಕೊತ್ತಂಬರಿ ಸೊಪ್ಪು, ಈರುಳ್ಳಿ, ಮೆಣಸಿನ್ಕಾಯಿ ಮತ್ತು ಜೀರಿಗೆ
ನಾನು ಇದ್ರ ಜೊತೆ ಯಾವಾಗ್ಲೂ ಏನಾದ್ರೂ ಕ್ಯಾರೆಟ್ ಇದ್ದರೆ ಅಥವಾ ಬೀಟ್ರೂಟ್ ಇದ್ದರೆ ಮಿಕ್ಸ್ ಮಾಡ್ಕೊಳ್ಳೋದಕ್ಕೆ ಟ್ರೈ ಮಾಡ್ತೀನಿ. ಇವತ್ತು ಕ್ಯಾರೆಟ್ ಖಾಲಿಯಾಗಿತ್ತು, ಸೊ ಹಾಗಾಗಿ ಕ್ಯಾರೆಟ್ ಹಾಕ್ಕೊಂಡಿಲ್ಲ. ಯಾವುದಾದ್ರೂ ಸೊಪ್ಪಿದ್ರೂ ಸೊಪ್ಪನ್ನ ಗ್ರೈಂಡ್ ಮಾಡಿಬಿಟ್ಟು ನೀರು ಬದಲು ಅದನ್ನೇ ಹಾಕ್ಕೊಂಡು ಕಲಿಸ್ಕೊತೀನಿ. ಅದೂ ಹೆಲ್ತಿಗೆ ತುಂಬಾ ಒಳ್ಳೆಯದು. ಈಗಂತೂ ಹೆಲ್ತ್ ಬಗ್ಗೆ ತುಂಬಾ ಕಾನ್ಸಂಟ್ರೇಟ್ ಮಾಡ್ತಾಯಿದ್ದೀನಿ. ಯಾಕೆ ಅಂದರೆ ನಮ್ಮ ಹೆಲ್ತ್ ನಮಗೆ ಮುಖ್ಯ ಅಲ್ವಾ. ಸೊ ಹಾಗಾಗಿ ಅದಕ್ಕೆ ಆಪ್ಷನ್ನೇ ಇಲ್ಲ. ನಮ್ಮ ಹೆಲ್ತನ್ನು ನಾವು ನೋಡ್ಕೊಳ್ಳೇಬೇಕು. ಕೊನೆಗೆ ಯಾರೂ ಆಗಲ್ಲ. ಸೊ ಹಾಗಾಗಿ ಒಂದು ಬಾಣಲಿನ ಇಟ್ಕೊಂಡು ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಅಥವಾ ತುಪ್ಪನೇ ಹಾಕ್ಕೊಂಡು ಈರುಳ್ಳಿನ ಸ್ವಲ್ಪ ಅರಿಶಿನ ಕಲರ್ ಬರೋವರೆಗೂ ಫ್ರೈ ಮಾಡ್ಕೊಬೇಕು. ಅದ್ರ ಜೊತೆಗೆ ನಾವು ಅದಕ್ಕೂ ಮುಂಚೆನೇ ಸ್ವಲ್ಪ ಮೆಣಸಿನ್ಕಾಯಿ ಮತ್ತು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಅರಿಶಿನ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಬೇಕು. ಆಮೇಲೆ ಸ್ವಲ್ಪ ಉಪ್ಪು ಹಾಕ್ಕೊಂಡು ಏನು ನಾವು ಸ್ಮ್ಯಾಶ್ ಮಾಡಿಕೊಂಡು ನೀಟಾಗಿ ಇದು ಮಾಡ್ಕೊಂಡಿರ್ತೀವಿ ಎಗ್ನ, ಅದನ್ನು ಹಾಕ್ಕೊಂಡು ಅದರೊಳಗೆ ನೀಟಾಗಿ ಮಿಕ್ಸ್ ಮಾಡಿದ್ರೆ ಕೈ ಬಿಡ್ದಂಗೆ ಮಿಕ್ಸ್ ಮಾಡಬೇಕು ಲೋ ಫ್ಲೇಮಲ್ಲಿ. ಆವಾಗ ಈ ಥರ ಉದ್ರಾಗಿ ಎಗ್ ಬುರ್ಜಿ ರೆಡಿ ಆಗುತ್ತೆ. ತುಂಬ ಟೇಸ್ಟಿಯಾಗಿರುತ್ತೆ. ರೊಟ್ಟಿಗೆ ಚಪಾತಿಗೆ ತುಂಬ ಚೆನ್ನಾಗಿರುತ್ತೆ. ನನಗೆ ಜಗ್ಗಿಗೆ ಫೇವ್ರೇಟು. ಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡ್ರೆ ನಮ್ಮ ಎಗ್ ಬುರ್ಜಿ ರೆಡಿ ಆಗುತ್ತೆ. ಆಮೇಲೆ ಚಪಾತಿ ರೆಡಿ ಮಾಡ್ಕೊತಾ ಇದ್ದೀನಿ. ನನಗೆ ರಾಗಿ ರೊಟ್ಟಿ ಮಸಾಲೆ ಮಾಡ್ಕೊಂಡಿದ್ದೀನಿ ಅಲ್ವಾ, ಸೊ ಇದಿದೆ. ಸೊ ಜಗ್ಗಿಗೆ ಸ್ವಲ್ಪ ಈ ಥರ ಚಪಾತಿ ಮಾಡಿಕೊಟ್ರೆ ಇಷ್ಟ ಆಗುತ್ತೆ. ನಮ್ಮ ಮನೇಲಿ ಆಲ್ಮೋಸ್ಟ್ ಇದೇ ಥರ ಆಯಿಲ್ ಹಾಕ್ಬಿಟ್ಟು ಚಪಾತಿನ ಮಾಡೋದು. ಮೇಲೆ ನಾವು ಸವರಲ್ಲ, ಫಸ್ಟೇ ಹೋಳಿಗೆ ಟ್ಯಾಪಿಂಗಲ್ಲಿ ಮಾಡಿಕೊಂಡು ಆಮೇಲೆ ಚಪಾತಿನ ಮಾಡಿಕೊಂಡ್ರೆ ತುಂಬ ಸ್ಮೂತಾಗಿ ಬರುತ್ತೆ. ತಿನ್ನೋದಕ್ಕೂ ತುಂಬ ರುಚಿಯಾಗಿರುತ್ತೆ. ಸೊ ಹಾಗಾಗಿ ಇದೇ ಥರ ಮಾಡ್ಕೊತೀನಿ. ನೆಕ್ಸ್ಟ್ ಏನು ಮಾಡ್ತಾಯಿದ್ದೀನಿ ಅಂದರೆ ನನಗೆ ಫೇವ್ರೆಟ್ ಅಂತಲೇ ಹೇಳ್ಬೋದು, ತುಂಬ ಹೆಲ್ದಿ ಅಂತ ಹೇಳ್ಬೋದು. ತರಕಾರಿನ ಫ್ರೈ ಮಾಡ್ಕೊತೀನಿ. ಇವಾಗ ಇದನ್ನು ಅಭ್ಯಾಸ ಮಾಡ್ಕೊಂಡಿದ್ದೀನಿ. ನನಗೆ ಏನಾದರೂ ಪ್ರೋಟೀನ್ ಇರಲೇಬೇಕು ಇವಾಗ. ಸೊ ಹಾಗಾಗಿ ನಾನು ಇದನ್ನು ಇಲ್ಲ ಪನ್ನೀರನ್ನ ಏನಾದರೂ ಆಯಿತು ಮಾಡ್ಕೊತಾನೆ ಇರ್ತೀನಿ. ಬ್ರಾಕ್ಲಿ ಏನೇನಿದೆ ಎಲ್ಲ ತೊಗೋಬೋದು. ನಿಮ್ದು ಇದ್ದೇ ಇದೆ ಏನಿದೆ ಅದನ್ನೇ ತೊಗೋಬೋದು, ಇದೇ ಬೇಕು ಅಂತ ಇಲ್ಲ. ಸೊ ಎಕ್ಸ್ಟ್ರಾ ನನಗೆ ಬ್ರಾಕ್ಲಿ ಇಷ್ಟ, ಏನೋ ಒಂಥರ ಗೋಬಿ ತಿನ್ನಲ್ಲ ನಾನು ಆಚೆ. ಸೊ ಹಾಗಾಗಿ ಇದನ್ನು ಗೋಬಿ ಸ್ಟೈಲಲ್ಲಿ ಮಾಡ್ಕೊಂಡು ತಿನ್ನೋಣ ಅಂತ ಅದರೊಳಗೆ ಫ್ರೈ ಮಾಡ್ಕೊಂಡು ತಿಂತೀನಿ. ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ನಮ್ಗೆ ಈ ಏರ್ ಫ್ರೈಯರ್ ಬಂದಮೇಲೆ ತುಂಬಾ ಯೂಸ್ ಆಗಿದೆ. ನಿಜ ಹೇಳ್ಬೇಕಂದ್ರೆ ಎಷ್ಟೋ ಡಯಟ್ ಪ್ಲ್ಯಾನರ್ಗೆ ಯೂಸ್ ಆಗಿದೆ. ಸೊ ನಮ್ಮ ಟೇಸ್ಟಿ ಫುಡ್ ರೆಡಿ ಆಯಿತು. ನಿಜವಾಗ್ಲೂ ಹೆಲ್ತಿಗೆ ತುಂಬ ಒಳ್ಳೆಯದು. ನಾನು ಜಗ್ಗಿ ಕೂತ್ಕೊಂಡು ಸ್ವಲ್ಪ ಮಾತಾಡಿಕೊಂಡು ಊಟನ ಎಂಜಾಯ್ ಮಾಡ್ಕೊಂಡು ತಿಂತಾಯಿದ್ದೀವಿ. ನೀವು ಈ ಥರ ಮನೇಲಿ ಟ್ರೈ ಮಾಡಿ. ಸುಮ್ಮನೆ ಅನ್ಹೆಲ್ದಿ ಆಚೆ ತಿನ್ನೋದ್ರಿಂದ ಯಾವಾಗಲೂ ಒಂದು ದಿನ ಓಕೆ, ಬಟ್ ಯಾವಾಗ್ಲೂ ಜಂಕ್ ಫುಡ್ ನಾಟ್ ಓಕೆ. ಈಗಿನ ದಿನಗಳಲ್ಲಿ ನನಗೂ ಈಗ ಅರ್ಥ ಆಗಿದೆ. ನಿಮ್ಮ ಎಲ್ರಿಗೂ ನನ್ನ ವೀಡಿಯೋಸ್ಗಳು ಇಷ್ಟ ಆಗ್ತಿದೆ ಅಂದ್ಕೊತೀನಿ. ಪ್ಲೀಸ್ ಇಷ್ಟ ಆದರೆ ನೀವು ಮಾಡಬೇಕಾಗಿರೋದು ಲೈಕ್ ಮಾಡಿ, ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ. ನಿಮ್ಮ ಮನೆ ಮಗಳು ಮೇಘನನ್ನು ಬೆಳೆಸಿ. ಇನ್ನು ಮುಂದೆ ನನ್ನ ತಪ್ಪುಗಳನ್ನ ನೀವು ಕಮೆಂಟ್ಗಳಲ್ಲಿ ಹೇಳಿ. ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಬೇಡಿ, ಫುಲ್ ವಿಡಿಯೋನ ನೋಡಿ, ಓಕೆನಾ? ಮುಂದಿನ ವಿಡಿಯೋದಲ್ಲಿ ಇನ್ನೂ ಒಳ್ಳೆ ಕಂಟೆಂಟ್ನ ತೊಗೊಂಡು ನಿಮ್ಮ ಮುಂದೆ ಬರ್ತೀನಿ. ಬಾಯ್.